ಲಾಟ್ ಆಫ್ ಕಂಪ್ಲೇಂಟ್ಸ್ ಇದೆ. ಇಲ್ಲಿ ಪಬ್ಲಿಕ್ಕಿಂದ ಕೆರೆಗಳು ಗಲೀಜಾಗ್ತಾ ಇದೆ. ಈ ಅಪಾರ್ಟ್ಮೆಂಟ್ ಕಟ್ಕೊಂಡು ಆ ಗಲೀಜು ನೀರೆಲ್ಲ ಅಪಾರ್ಟ್ಮೆಂಟ್ಗೆ ಬಿಡ್ತಾ ಇದ್ದಾರೆ. ಇದಕ್ಕೆ ಕೆರೆಗಳು ಬಿಡ್ತಾರೆ, ಎಸ್ ಟಿ ಪಿ ಇಲ್ಲದೆ ಮಾಡದೆ ಅಂತ ಸುಮಾರುಗಳು. ಆಮೇಲೆ ಈ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇದು ಒಂಥರ ಪೊಲ್ಯೂಷನ್ ಸಿಟಿ ಅಂತ ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೆಲ್ಲಿ ಇದು ಮಾಡಿದ್ರೆ ನಮ್ಮದು ಉಸಿರಾಟ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೆ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತು 3 ಆಫೀಸು, MJ ಆಫೀಸ್ ಒಂದು, ನಮ್ಮ ಬಸವೇಶ್ವರ ಇದು ನಾನು ಬಂದಿರೋದು, ಇನ್ನೊಂದು ಪೀಣ್ಯ, 3 ಕಡೆ 3 ಜನ ಹೋಗಿ ಇದು ಮಾಡ್ತಾಯಿದ್ದೀವಿ ನಾವು. ಅವ್ರು ಏನೇನು ಮಾಡಿದ್ದಾರೆ ಅಂತ. ಅವರು ನಮ್ಮ ಅಣ್ಣ ಋಷಭಾವತಿ ನದಿ, ಅದು ಬೆಂಗಳೂರಿಗೆ ಒಂದು ಜೀವನಾಡಿ, ಅದು ಹೆಂಗಿದೆ ಅಂದರೆ ಸರ್ ಗಲೀಜಿದೆ ಸರ್ ಅಂತ. ಏನು ಮಾಡಿದ್ವಿ ಅಂತ, ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡ್ತಾಯಿದ್ದೀನಿ. ಎನ್ಕ್ವೈರಿ ಆದಮೇಲೆ ಲಾಸ್ಟಿಗೆ ಈ ಬೆಂಗಳೂರಿನ ಹಿಂಗೆ ಪೊಲ್ಯೂಷನ್ ಬಿಟ್ಟರೆ ನಾವು ಯಾರು ಬದುಕೋದು ಕಷ್ಟ ಬೆಂಗಳೂರಲ್ಲಿ. ಅದಕ್ಕೆ ಅವರು ಏನೇನು ಮಾಡ್ತಾಯಿದ್ದಾರೆ ಅಂದರೆ, ಇವರು ಎಲ್ಲ ರೀಜ್ನಲ್ ಆಫೀಸು ಎಲ್ಲ ಆನ್ಸರ್ ಮಾಡೋದು. ಇವಾಗ 3 ಆಫೀಸ್ ನಾನು ನೋಡಿದೆ ಇಲ್ಲಿ ಈ ಫ್ಲೋರಲ್ಲಿ. ಅವರು ಆನ್ಸರ್ ಏನು ಅಂದರೆ, ಸರ್ ನಾವು ಪವರ್ ಇಲ್ಲ ಸರ್, ನಮಗೆ ರೆಕಮೆಂಡ್ ಮಾಡ್ತೀವಿ ಅಂತ. ಅದಕ್ಕೆ ಎಲ್ಲ ಆಫೀಸಲ್ಲೂ ಏನೇನು ರೆಕಮೆಂಡ್ ಮಾಡಿದಿರಿ, ಎಷ್ಟು ಪೊಲ್ಯೂಷನ್ ಆಗಿದೆ, ಎಷ್ಟು ಇಂಡಸ್ಟ್ರೀಸ್ ಪೊಲ್ಯೂಷನ್ ಆಗಿದೆ, ಎಷ್ಟು ಕೆರೆ ಪೊಲ್ಯೂಷನ್ ಆಗಿದೆ, ಆಮೇಲೆ ಎಷ್ಟು ವೈಲೇಷನ್ ಆಗಿದೆ ಇಂಡಸ್ಟ್ರಿಗೆ ಮಾಡಬೇಕಾದ್ರೆ, ಆಸ್ಪತ್ರೆಗಳು ಬರುತ್ತೆ, ಆ ಗಲೀಜಲ್ಲಿ ಎಲ್ಲೆಲ್ಲಿ ಹಾಕ್ತಾರೆ, ಏನು ಮಾಡಿದ್ದೀರಾ ಅಂದರೆ ಅವರು ಆನ್ಸರ್ ಒದ್ದಾಡ್ತಾ ಇದ್ದಾರೆ. ಕೊಡ್ತೀವಿ ಅಂತ ನಮ್ಮವರೆಲ್ಲ ಇಟ್ಬಿಟ್ಟಿದ್ದೀನಿ. ಅವ್ರಿಗೆ ಇನ್ನೂ ಸಾಯಂಕಾಲ ಟೈಮ್ ಇದೆ, ಎಲ್ಲ ಕೊಳ್ಳಿ ಅವರು ಕೊಟ್ಬಿಟ್ಟು ಆಮೇಲೆ ನಾವು ಇದು ಮಾಡ್ತೀವಿ. ಸರ್, ಪ್ರಮುಖವಾಗಿ ಯಾವುದೇ ಕೈಗಾರಿಕೆಗಳಾಗಬೇಕು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದು ಪರ್ಮಿಷನ್ ತೊಗೋಬೇಕು. ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ರೆಡ್ಡು, ಗ್ರೀನು, ವೈಟು, ಎಲ್ಲ ಕ್ಯಾಟಗರೀಸ್ ಇದೆ. ಒಂದೊಂದು ಕ್ಯಾಟಗರಿ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಅವ್ರು ಏನೇ ಮಾಡಬೇಕಾದ್ರೂ ಪರ್ಮಿಷನ್ ತೊಗೋಬೇಕು. ಅಕಸ್ಮಾತ್ ವೈಲೇಷನ್ ಆದರೆ ದೇ ಹ್ಯಾವ್ ಟು ಸ್ಟಾಪ್, ದೇ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಕ್ರಿಮಿನಲ್ ಕೇಸ್ ಬುಕ್ ಮಾಡೋಕ್ಕೆ ಅವಕಾಶ ಇದೆ ಇವರಿಗೆ. ಅದಕ್ಕೆ ಇವಾಗ ಕೇಳ್ತಾ ಇದ್ದೆ, ಅವ್ರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಕೊಡ್ತಾಯಿಲ್ಲ, ಸ್ಪಾಟ್ ಏನು ಕೊಡ್ತಾಯಿಲ್ಲ ಅವರು ಸರ್ ನಮ್ಗೆ ಗಾಬರಿ ಆಗೋಯ್ತು ಅಂತ ಇದ್ದಾರೆ. ಕೊಡ್ರಪ್ಪ ಅಂತ. ಎಷ್ಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀರಾ, ಏನೇನು ಮಾಡಿದ್ದೀರಾ, ಬೆಂಗಳೂರು ಪೊಲ್ಯೂಟ್ ಫ್ರೀ ಸಿಟಿ ಮಾಡೋಕ್ಕೆ ಏನು ಮಾಡಿದ್ದೀರಾ ನೀವು, ನಿಮ್ಮ ಕರ್ತವ್ಯ ಅಂಡರ್ ದಿ ವಾಟರ್ ಪ್ರಿವೆನ್ಷನ್ ಆ್ಯಕ್ಟು, ಆಮೇಲೆ ಏರ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ, 2 ಆ್ಯಕ್ಟಲ್ಲಿ ನಿಮ್ಗೆ ಏನೇನು ಕರ್ತವ್ಯ ನೀವೇನು ಮಾಡಿದ್ದೀರ ಅಂತ ಎಲ್ಲ ಕೇಳಿದ್ದೀನಿ. ಕೊಡ್ತೀವಿ ಅಂತ ಇದ್ದಾರೆ ಅವರು. ನಮ್ಮವ್ರು ಅಲ್ಲೇ ಬಿಟ್ಟಿದ್ದೀನಿ, ಕೊಳ್ಳಿ ಅವ್ರು ನೋಡೋಣ ಆಮೇಲೆ. ಹೌದು ಮಾಡ್ತೀವಿ. ಇವಾಗ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಹೌದು ಟೋಟ್ಲು 3 ಆಫೀಸ್ಗಳಿದೆ. ಒಂದು MG ರೋಡ್ ಒಂದು, ಬಸವೇಶ್ವರ ನಗರ ಒಂದು, ಪೀಣ್ಯ ಒಂದು. ಇಲ್ಲೇ 14 ಆಫೀಸ. ಇಲ್ಲೇ 14 ಆಫೀಸು ನನಗೆ ಕೊಟ್ಟಿದ್ದಾರೆ. ಇವಾಗ RR ನಗರ, ಬೊಮ್ಮನಹಳ್ಳಿ, ಬೊಮ್ಮಸಾಲ 3 ಆಗಿದೆ. ಮಿಕ್ಕಿದೆಲ್ಲ ನಾನು ನೋಡ್ತಾ ಇದ್ದೀನಿ. ಆನೇಕಲ್ ಆಗಿದೆ, ಮಾಡ್ತಾಯಿದ್ದೀನಿ. ಆಮೇಲೆ ಕೊಡ್ತೀನಿ ಲಾಸ್ಟ್.